ಕಂದ, ನೀನು ನಿನ್ನ ದೇಹಕ್ಕೆ ಸೇರ್ಕೊಂಡ್ಮೇಲೆ ನಾನು ನಿನಗೆ ಕಾಣಿಸ್ದೇ ಇರ್ಬೋದು, ನನ್ನ ಧ್ವನಿ ನಿನಗೆ ಕೇಳಿಸ್ದೇ ಇರ್ಬೋದು. ಆದರೆ ಒಂದು ಮಾತನ್ನ ನೆನ್ಪಿಟ್ಕೊ, ನೀನು ಎಲ್ಲೇ ಇದ್ರೂ ಹೇಗೆ ಇದ್ರೂ ಈ ಅಮ್ಮ ಯಾವಾಗಲೂ ನಿನ್ನ ಜೊತೆನಲ್ಲೇ ಇರ್ತಾಳೆ. ನಿನ್ನ ನೆರಳಾಗಿ ನಿನ್ನ ಉಸಿರಾಗಿ ಯಾವಾಗಲೂ ನಿನ್ನ ಕಾಯ್ತಾನೆ ಇರ್ತಾಳೆ. ನೀನು ನನ್ನ ನೋಡೋಕ್ಕಾಗದೇ ಇದ್ರೂ ನಾನು ದಿನ ನಿನ್ನ ನೋಡ್ತಾನೆ ಇರ್ತೀನಿ. ಚಿನ್ನಿ, ಇನ್ನೊಂದು ವಿಷಯ, ದುರ್ಗಾ ತುಂಬ ಅಂದರೆ ತುಂಬ ಒಳ್ಳೆಯವಳು. ನೀನು ಅವಳ ಬಗ್ಗೆ ಸಂಪೂರ್ಣವಾಗಿ ತಪ್ಪು ತಿಳ್ಕೊಂಡಿದ್ಯಾ. ನಿನಗೆ ಅವಳ ಮೇಲಿರೋ ಕೋಪಕ್ಕೆ ಸಿಟ್ಟಕ್ಕೆ ನೀನು ನಿನ್ನ ಜೀವದ ಜೊತೆ ಆಟ ಆಡೋದು ಸರಿ ಅಲ್ಲ ಚಿನ್ನಿ. ಇದರಿಂದ ಮನೆಯವ್ರು ಎಲ್ರಿಗೂ ಎಷ್ಟು ನೋವು ಆಗ್ತಿದೆ ಗೊತ್ತಾ. ಅಪ್ಪಂಗೆ, ತಾತಂಗೆ, ಶಾನ್ವಿ ಅತ್ತೆಗೆ ನೀನು ಅಂದರೆ ಜೀವ. ನಾನಂತೂ ನಿನಗೆ ತಾಯಿ ಪ್ರೀತಿನ ಕೊಡೋಕ್ಕಾಗಲಿಲ್ಲ. ಆದರೆ ದುರ್ಗಾ ತಾಯಿ ಸ್ಥಾನದಲ್ಲಿ ನಿಂತು ನನಗಿಂತ ಜಾಸ್ತಿ ನಿನಗೆ ಪ್ರೀತಿ ಕೊಡ್ತಿದ್ದಾಳೆ. ನಿಜ ಹೇಳ್ತಿದ್ದೀನಿ ಚಿನ್ನಿ, ದುರ್ಗಾ ಅಂತ ಅಮ್ಮ ಪಡೆಯೋದಕ್ಕೆ ನೀನು ಪುಣ್ಯ ಮಾಡಿದ್ಯಾ. ದುರ್ಗಾ ಯಾವತ್ತೂ ನಿನಗೆ ಹರ್ಟ್ ಮಾಡಿಲ್ಲ, ಮಾಡೋದೂ ಇಲ್ಲ. ಪ್ಲೀಸ್ ನನ್ನ ಮಾತು ನಂಬು. ಇಲ್ಲ ಅಮ್ಮ, ನಾನು ಇಷ್ಟು ದಿನ ನಿನ್ನ ನೆನಪಲ್ಲೇ ಕಾಲ ಕಳೆದಿದ್ದೀನಿ. ನಾನೀಗ ನೀನು ಹೇಗೆ ಬಿಟ್ಟೋಗ್ಲಿ, ನಂಗೆ ನೀನು ಬಿಟ್ಟೋಗೋಕ್ಕೆ ಇಷ್ಟ ಇಲ್ಲ. ಹೇಳಮ್ಮ, ನಿನಗೆ ನನ್ನ ಜೊತೆ ಇರೋದಕ್ಕೆ ಇಷ್ಟ ಇಲ್ವಾ? ನೀನು ಯಾಕೆ ನನ್ನನ್ನು ದೂರ ಮಾಡ್ತಿದ್ಯಾ? ಅಯ್ಯೋ ಚಿನ್ನಿ, ನನಗೆ ನಿನ್ನ ಜೊತೆ ಇರೋದಕ್ಕೆ ಇಷ್ಟ. ಯಾವ ತಾಯಿಗೆ ತಾನೇ ತನ್ನ ಮಗಳಿಂದ ದೂರ ಇರೋದಕ್ಕೆ ಇಷ್ಟಪಡ್ತಾಳೆ ಹೇಳು. ನಾನು ಮೊದಲು ನಿನ್ನ ಜೊತೆನಲ್ಲೇ ಇದ್ದೆ, ಮುಂದೇನೂ ಇರ್ತೀನಿ. ಆದರೆ ನೀನು ಈ ಅವಸ್ಥೆನಲ್ಲಿ ಇರಬಾರ್ದು. ಹಿತಾ, ನೀನು ಹೀಗೆ ಆತ್ಮವಾಗೇ ಇದ್ದರೆ ಹೋಗ್ತಾ ಹೋಗ್ತಾ ನಿನಗೂ ಬೋರ್ ಆಗತ್ತೆ. ನೀನು ಯಾರ ಹತ್ರನೂ ಮಾತಾಡೋಕ್ಕಾಗಲ್ಲ, ನಿನ್ನ ಫ್ರೆಂಡ್ಸ್ ಜೊತೆ ಆಟ ಆಡೋಕ್ಕಾಗಲ್ಲ, ನೀನು ಸ್ಕೂಲ್ಗೂ ಹೋಗೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ನೀನು ಪೂರ್ತಿಯಾಗಿ ಒಂಟಿಯಾಗಿ ಹೋಗ್ತೀಯ. ನೀನು ಹಾಗಾಗೋದು ನನಗೊಂಚೂರು ಇಷ್ಟ ಇಲ್ಲ ಚಿನ್ನಿ. ನೀನು ಈ ಮನೆ ಬೆಳಕಾಗಬೇಕು. ನೀನು ಈ ಮನೆಯಲ್ಲಿ ನಗ್ನಗ್ತಾ ಖುಷಿಯಾಗಿ ಇರೋದನ್ನು ನಾನು ನೋಡಬೇಕು. ಈ ಮನೆ ಖುಷಿ ಇರೋದು ನಿನ್ನ ಹತ್ರ ಚಿನ್ನಿ. ಅದಕ್ಕೆ ಪ್ಲೀಸ್ ನನ್ನ ಮಾತು ಕೇಳು. ಈಗಲೇ ಹೋಗಿ ನಿನ್ನ ದೇಹಕ್ಕೆ ಸೇರ್ಕೋ ಪ್ಲೀಸ್ ಚಿನ್ನಿ. ದುಷ್ಟಶಕ್ತಿ ಕಂಟಕ, ದುಷ್ಟಶಕ್ತಿ ಕಂಟಕ. ದುರ್ಗಾ ಪೂಜೆಗೆ ವಿಘ್ನ, ದುರ್ಗಾ ಧ್ಯಾನಕ್ಕೆ ಭಂಗ, ದುಷ್ಟಶಕ್ತಿ ಅಟ್ಟಹಾಸ, ದುಷ್ಟಶಕ್ತಿ ಆಗಮನ, ಅಪಾಯ ಅಪಾಯ ಅಪಾಯ. ದುರ್ಗಾ ದುರ್ಗಾ ಧ್ಯಾನಕ್ಕೆ ಭಂಗ, ದುಷ್ಟಶಕ್ತಿ ಆಗಮನ, ಪೂಜೆಗೆ ವಿಘ್ನ, ಅಪಾಯ ಅಪಾಯ ಅಪಾಯ, ದುಷ್ಟಶಕ್ತಿ ಆಗಮನ, ಅಪಾಯ. ಓಂ ದುಂ ದುರ್ಗಾಯ ನಮಃ. ದುರ್ಗಾ ದುರ್ಗಾ, ಬೇಡ ಬೇಡ, ಕಣ್ತರಿ ಬೇಡ, ಯಾವುದೇ ಕಾರಣಕ್ಕೂ ಕಣ್ತರಿ ಬೇಡ. ಧ್ಯಾನ ಮುಂದುವರಿಸು, ಯಾವುದೇ ಕಾರಣಕ್ಕೂ ಕಣ್ತರಿ ಬೇಡ. ಮಾತು ನನಗೆ ಅರ್ಥ ಆಗ್ತಾ ಇಲ್ಲ. ಆದರೆ ನಿಮ್ಮ ಮಾತು ಕೇಳ್ತಾ ಇದ್ರೆ
ನನ್ನೊಳಗೆ ಏನೋ ಒಂದು ಭರವಸೆ ಹುಟ್ತಾ ಇದೆ. ಹಾಗೆ ನನಗೊಂದು ಪ್ರಶ್ನೆನೂ ಇದೆ. ಅದೇನು ಅಂತ ಕೇಳು. ನಮಗೆ ದುಃಖ ಅನ್ನೋದೇ ಮುಗಿತಾ ಇಲ್ಲ. ಈ ಪರಿಸ್ಥಿತಿ ಹಿಂದೆ ಯಾವ ಉದ್ದೇಶ ಇರುತ್ತೆ? ಇದಾಗ ಯಾಕೆ ಹೀಗಾಗಿದೆ? ಅವಳು ಯಾಕೆ ಹೀಗೆಲ್ಲ ಅನುಭವಿಸ್ಬೇಕು? ಉದ್ದೇಶ ಅನ್ನೋದು ಮೊದಲೇ ನಿರ್ಧಾರ ಆಗಿರುತ್ತೆ, ಆದರೆ ಅದನ್ನು ತಿಳ್ಕೊಳ್ಳೋದು ಅಷ್ಟೊಂದು ಸುಲಭ ಅಲ್ಲ. ಅದರ ಬಗ್ಗೆ ನೀನು ಯೋಚಿಸಬೇಡ. ಆದರೆ ಈಗ ನಿನ್ನ ಮಗಳು ಹುಷಾರಾಗೋದ್ರ ಬಗ್ಗೆ ಮಾತ್ರ ಗಮನ ಇರಲಿ. ಮುಂದೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಮ್ಮ. ಕಣ್ಣಿಗೆ ಬಟ್ಟೆ ಕಟ್ಟಿದಾಗಿದೆ. ಕತ್ಲೆ ಬಿಟ್ರೆ ನನಗೆ ಬೇರೆ ಏನು ಕಾಣಿಸ್ತಾನೆ ಇಲ್ಲ. ನಿನ್ನ ಕಣ್ಣ ಮುಂದೆ ಇರೋದು ಕತ್ತಲೆ ಅಲ್ಲ, ಜಗವನ್ನೇ ಬೆಳಗಿಸೋ ಜ್ಯೋತಿ. ಅಮ್ಮ, ಏನು ಹೇಳ್ತಾ ಇದ್ದೀರಾ? ನಿನ್ನ ಮಗಳ ಸಮಸ್ಯೆಗೆ ನನ್ನ ಹತ್ರ ಒಂದು ಪರಿಹಾರ ಇದೆ. ಅಮ್ಮ, ನೀವು ಹೇಳ್ತಿರೋದು ನಿಜನಾ? ನಿಜವಾಗ್ಲೂ ನಿಮಗೆ ನನ್ನ ಮಗಳನ್ನ ಉಳಿಸ್ಕೊಳ್ಳೋ ದಾರಿ ಗೊತ್ತಿದ್ಯಾ? ಹೌದು, ಗೊತ್ತಿದೆ. ಅಮ್ಮ ಅಮ್ಮ ಪ್ಲೀಸ್, ಅದೇನು ಅಂತ ಬೇಗ ಹೇಳಿ. ಅದೆಷ್ಟು ಕಷ್ಟ ಆದರೂ ಪರವಾಗಿಲ್ಲ, ಅದೆಷ್ಟು ಖರ್ಚಾದರೂ ಪರವಾಗಿಲ್ಲ, ನಾನು ನೋಡ್ಕೋತೀನಿ. ನನ್ನ ಮಗಳು ಮೊದಲಿನ ಥರ ಆದರೆ ಸಾಕು ನನಗೆ. ಖರ್ಚಾಗುತ್ತೆ, ಆದರೆ ಹಣ ಅಲ್ಲ, ನಿನ್ನಲ್ಲಿರುವ ನಿಷ್ಠೆ ಮತ್ತು ಛಲ. ಅದಕ್ಕೆ ನೀನು ಸಿದ್ಧವಾಗಿದ್ದೀಯಾ? ಖಂಡಿತ ಅಮ್ಮ, ಇದರಲ್ಲಿ ಯಾವ ಅನುಮಾನನೂ ಬೇಡ. ಸರಿ, ಹಾಗಾದರೆ ಇಲ್ಲೇ ಸ್ವಲ್ಪ ದೂರದಲ್ಲಿ ಕಾಡಿದೆ. ಅಲ್ಲಿ ಅರ್ಧ ಸೂರ್ಯಾಕೃತಿಯುಳ್ಳ ಎಲೆಗಳು ಹೊಂದಿರುವ ಗಿಡ ಇದೆ. ಅದು ಅಪರೂಪದ ಸಸ್ಯ. ಅದು ಅಷ್ಟೊಂದು ಸುಲಭವಾಗಿ ಕಣ್ಣಿಗೆ ಕಾಣೋದಿಲ್ಲ. ಆ ಎಲೆಗಳು ಸಾಮಾನ್ಯವಾದುದಲ್ಲ, ಎಂತಹ ಕಾಯಿಲೆಯನ್ನಾದರೂ ಗುಣಪಡಿಸುವ ಶಕ್ತಿ ಇದೆ. ಆ ಎಲೆಗಳನ್ನು ತಂದು ಔಷಧಿ ಮಾಡಿ ನಿನ್ನ ಮಗಳಿಗೆ ಕೊಟ್ಟರೆ ಸರಿ ಹೋಗುತ್ತೆ. ಸರಿ ಅಜ್ಜಿ, ಅದಕ್ಕೆ ಏನೇ ಆದರೂ ಆ ಗಿಡ ನಾನು ಹುಡುಕ್ತೀನಿ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಬರ್ತೀನಿ. ಸ್ವಲ್ಪ ನಿಲ್ಲಪ್ಪ. ಯಾಕಮ್ಮ? ಅಲ್ಲಿಗೆ ನೀನೊಬ್ಬನೇ ಹೋಗೋದು ಬೇಡ. ಕೇಸರಿ, ಅಜ್ಜಿ, ಇವನು ನನ್ನ ಮೊಮ್ಮಗ ಕೇಸರಿ ಅಂತ. ನೀನು ಇವನ ಜೊತೆ ಹೋಗು. ನಿನ್ನ ಜೊತೆ ಇವನಿದ್ದರೆ ನಿನಗೆ ಸಹಾಯ ಆಗುತ್ತೆ. ಅಯ್ಯೋ ಅಮ್ಮ, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ಪರವಾಗಿಲ್ಲ, ನಾನು ಒಮ್ಮೆ ಹೋಗ್ತೀನಿ. ಇದರಲ್ಲಿ ತೊಂದರೆ ಏನಿಲ್ಲಪ್ಪ. ಕೇಸರಿ ತುಂಬ ಜಾಣ. ಈ ಹಿಂದೆ ಅವನು ಆ ಎಲೆಗಳನ್ನು ನೋಡಿದ್ದಾನೆ. ಆ ಎಲೆಗಳು ಎಲ್ಲಿ ಸಿಗುತ್ತೆ ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತು. ಇವನು ನಿನ್ನ ಜೊತೆಲಿದ್ದರೆ ತುಂಬ ಸಹಾಯ ಆಗುತ್ತೆ. ಕರ್ಕೊಂಡೋಗು. ಸರಿ ಅಮ್ಮ.